ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಫಸ್ಟ್ನೇ ವಿಡಿಯೋದಲ್ಲಿ ನಿಮಗೆ ಶೆಡ್ಡಿನ ಮಾಹಿತಿ ಕೊಟ್ಟೆ. ಇವತ್ತು ನನ್ನ ವಿಡಿಯೋದು ಫಸ್ಟ್ನೇ ಹಸುನ ಮಾಹಿತಿ ಕೊಡ್ತೀನಿ. ನಾನು ತೊಗೊಂಡು ಬಂದಿದ್ದು ನನ್ನ ಶೆಡ್ಗೆ ಇದೇ ಹಿಂದ್ಗಡೆ ಮೇಯ್ತೈತೆ ನೋಡಿ, ಇದೇ ಫಸ್ಟ್ನೇ ಹಸು ತೊಗೊಂಡು ಬಂದಿದ್ದು. ನೀವು ಹಸು ಫಾರ್ಮ್ ಮಾಡಬೇಕಾಗಿದ್ದರೆ ಮೇನ್ ಮುಖ್ಯವಾಗಿ ರೀಸನ್ ಅದರಲ್ಲಿ ಸಕ್ಸಸ್ ಆಗಬೇಕು. ನೀವು ಹಸು ಫಾರ್ಮ್ಗಳಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಮೇನ್ ಮುಖ್ಯವಾಗಿ ಅಂಶ ಅಂದರೆ ಮೇನ್ ಹಸು ಚೆನ್ನಾಗಿರಬೇಕು. ಈಗ ನೀವು ಕೆಲವೊಬ್ಬರು 5 ಲೀಟ್ರದ್ದು ಹಸು ತೊಗೊಂಡು ಬಂದಿರ್ತೀರ, 7 ಲೀಟ್ರದ್ದು ಹಸು ತೊಗೊಂಡು ಬಂದಿರ್ತೀರ, ಅದು ಸಕ್ಸಸ್ ಆಗಲ್ಲ. 7 ಲೀಟ್ರ್ ಹಸು ತೊಗೊಂಡು ಬಂದುಬಿಟ್ರೆ ನೀವು ಇಂಡಿ, ಬೂನ್ಸಾ, ಸೈಲೇಜ್ ಅದಕ್ಕೆ ಬರೋ ದುಡ್ಡು ಇಂಡಿ, ಬೂನ್ಸಾ, ಸೈಲೇಜ್ಗೆ ಹೊಂಟೋಗುತ್ತೆ. ಮ್ಯಾಕ್ಸಿಮಮ್ ನೀವು 10 ಲೀಟ್ರ್ ಎಬೋ ಇರಬೇಕು. 10 ಲೀಟ್ರ್ ಎಬೋ ಇದ್ರೆ ನಿಮಗೆ 1 ಟೈಮ್ ಹಾಲಿನ ದುಡ್ಡು ಹಸುಗೇ ಹೋದರೆ 1 ಟೈಮ್ ಹಾಲಿನ ದುಡ್ಡು ಉಳಿಯುತ್ತೆ. ಆ ಥರ ಇದ್ದರೆ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವು 5 ಲೀಟ್ರದ್ದು, 7 ಲೀಟ್ರದ್ದು, 6 ಲೀಟ್ರದ್ದು ತೊಗೊಂಡು ಬಂದುಬಿಟ್ರೆ ಒಂದು ಹಸುಗೆ ನೀವು ಮ್ಯಾಕ್ಸಿಮಮ್ ಅಂದ್ರೂ ಒಂದೂವರೆ ಕೆ ಜಿ ಹಿಂಡಿ ಕೊಡಬೇಕಾಗತ್ತೆ. 1.5 ಕೆ ಜಿ ಹಿಂಡಿಗೆ ಎಷ್ಟು ರೂಪಾಯಿ ಆಯಿತು? 50 ರೂಪಾಯಿ ಆಯಿತು. ಮತ್ತು ಬೂನ್ಸ ಕೊಡಬೇಕಾಗತ್ತೆ. ಬೂನ್ಸ 1 ಕೆ ಜಿ ಬೂನ್ಸಕ್ಕೆ ಎಷ್ಟಾಗುತ್ತೆ? ಒಂದು 35 ರೂಪಾಯಿನೂ ಆಗುತ್ತೆ. ಟೋಟ್ಲಿ 75 ರೂಪಾಯಿ ಆಯಿತು. 80 ರೂಪಾಯಿ ಆಯಿತು. 80 ರೂಪಾಯಿ ನೀವು ಒಂದು ಹಸುಗೆ ಹಾಕಿದ್ರೆ ಸೈಲೇಜ್ದು ಏನು ಮಾಡ್ತೀರಾ, ನೀವು ಮೇಯ್ಸೋದು ಕೂಲಿ ಏನು ಮಾಡ್ತೀರಾ, ಏನು ಪ್ರಾಫಿಟ್ ಸಿಗಲ್ಲ. ಅದಕ್ಕೋಸ್ಕರ ನೀವು ತಗೊಂಡು ಬರೋ ಹಸುನ ಮೇನ್ ಮುಖ್ಯ ಅಂಶನೇ ಹಸುದು ಮೇನು 10 ಲೀಟ್ರ್ ಎಬೋ ಇರಬೇಕು. ಹಸು ಚೆನ್ನಾಗಿರಬೇಕು. ಮತ್ತು ಹಸು ನೀವು ತಗೊಂಡು ಬರೋದನ್ನ 2ನೇ ಸೋಲು ತೊಗೊಳ್ಳಿ, ತಪ್ಪು 3ನೇ ಸೋಲ್ದು ಹಸು ತೊಗೊಳ್ಳಿ. ಫಸ್ಟ್ನೇ ಸೋಲ್ದು ಯಾವುದೇ ಕಾರಣಕ್ಕೂ ತೊಗೋಬೇಡಿ. ಫಸ್ಟ್ನೇ ಸೋಲ್ದು ಹಸು ಯಾವ ಕಾನ್ಫಿಡೆನ್ಸಿಂದ ನೀವು ತೊಗೋತೀರ, ಫಸ್ಟ್ನೇ ಸೋಲ್ದು ಹಸು ಸ್ಟಾರ್ಟಿಂಗು 7 ಕೊಡುತ್ತೆ, 6 ಕೊಡುತ್ತೆ, ಆ ಥರ ಇರುತ್ತೆ. ಅದರಿಂದ ಫಸ್ಟ್ನೇ ಸೋಲ್ದು ಹಸು ತಗೋಬೇಡಿ. 2ನೇ ಸೋಲ್ದು ತಪ್ಪು 3ನೇ ಸೋಲ್ದು ತಗೊಳ್ಳಿ. ಇದು ನನ್ನ ಅನುಭವ ಹೇಳ್ತಾ ಇರೋದು. ನಿಮ್ಮ ಅನುಭವ ಹೇಗೈತೆ ನನಗೆ ಗೊತ್ತಿಲ್ಲ. ನನ್ನ ಅನುಭವದ ಮಾತು ನಿಮ್ಗೆ ಹೇಳ್ತಾ ಇರೋದು ನಾನು. ಮತ್ತು ಹಸುನ ನೀವು ಹೇಗೆ ನೋಡೋದು, ಹೇಗೆ ಚೆಕ್ ಮಾಡಬೇಕು, ಹಸು ಹೇಗಿರಬೇಕು ಅನ್ನೋದನ್ನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ನಾನು ತಗೊಂಡು ಬಂದಿರೋದು ಹಸುನ ನೋಡಿ. ಇದು ನಾನು ತಗೊಂಡು ಬಂದು ಆಯಿತು, ಹೆಚ್ಚು ಕಮ್ಮಿ 1.5 ತಿಂಗಳಾಗೈತಿ. ಈ ಹಸು ತೊಗೊಂಡು ಬಂದು 1.5 ತಿಂಗಳಾಗೈತೆ. ನಾನು ಪಾಲ್ಟಿ ಗ್ರಾಹಕಿ ಹೇಳಿದ ನನಗೆ ಒಂದು 15 ದಿನದಲ್ಲಿ ಮರಿ ಹಾಕ್ಬಿಡುತ್ತೆ ಅಂತ ಅಂದಿದ್ರು. 15 ದಿನ ಆಗಲಿಲ್ಲ, 1 ತಿಂಗಳು ಹೆಚ್ಚು ಕಮ್ಮಿ ಆಯಿತು ಇದು ಮರಿ ಹಾಕೋಕ್ಕೆ. ನೋಡಿ, ಹಸುನ ನೋಡಬೇಕಾಗಿರೋದು ಫಸ್ಟು ಮೇನು ಲೆವೆಲ್ ನೋಡಿ, ಹಾಗೆ ಲೆವೆಲ್ ಇರಬೇಕು. ಮೇಲ್ಗಡೆ ಲೆವೆಲ್ ಐತೆ ನೋಡಿ ಅದು ಫಸ್ಟು. ಕೆಲವೊಂದು ಹಸುಗಳದ್ದು ಮಧ್ಯೆ ಇದ್ದಾಗ್ಬಿಟ್ಟಿರುತ್ತೆ, ಡೊಂಕ ಆಗ್ಬಿಟ್ಟಿರುತ್ತೆ. ಆ ಥರ ಹಸು ಯಾವುದೇ ಕಾರಣಕ್ಕೂ ತೊಗೋಬೇಡಿ. ಮತ್ತು ಮೇನ್ ಅಂಶ ಹಸುದಲ್ಲಿ ಮೇನ್ ಅಂಶ ನೋಡಬೇಕಾಗಿರೋದು ನೀವು ಕೆಚ್ಚಲು ಐತೆ ನೋಡಿ. ಈ 4 ತೊಟ್ಲುಗಳೈತೆ ನೋಡಿ, ತೋರಿಸ್ತೀನಿ ರೀ ನಿಮಗೆ. ಈ 4 ತೊಟ್ಲುಗಳೈತೆ ನೋಡಿ. ಈ 4 ತೊಟ್ಲುಗಳು ಒಂದೇ ಲೆವೆಲ್ ಇರಬೇಕು. ನೀವು ಈ ಥರ ಕೈ ಇಟ್ಟರೆ 4 ಟಚ್ ಆಗಬೇಕು, ಒಂದೇ ಲೆವೆಲ್ ಇರಬೇಕು. ಮತ್ತು ಆ ತೊಟ್ಲುಗಳ ನರ ಐತೆ ನೋಡಿ. ಈ ನರ ಯಾವ ಪಾರ್ಟಿ ಇರಬೇಕು ನೋಡ್ಕೊಳ್ಳಿ. 10 ಲೀಟ್ರ್ ಮೇಲ್ಗಡೆ ಅಂದರೆ ಈ ಪಾರ್ಟಿ ಇರಬೇಕು, ಇದಕ್ಕಿಂತ ಈ ಪಾರ್ಟಿ ಇರಬೇಕು. ಇದು ನಂದು ಜಾಸ್ತಿನೇ ಕೊಡ್ತೈತೆ, 10 ಲೀಟ್ರ್ಕ್ಕಿಂತ ಮೇಲ್ಗಡೆನೇ ಈ ಪಾರ್ಟಿ ನೋಡಿ. ಈ ನರ ಮೇನ್ ಮುಖ್ಯವಾಗಿ ನೀವು ನೋಡಬೇಕಾಗಿರೋದು ಅಂಶ, ಈ ನರ. ಮತ್ತು ಕೆಚ್ಚಲು 4 ಒಂದೇ ತೊಟ್ಲು ಇರಬೇಕು. ಮತ್ತು ನೀವು ತಗೊಳ್ಳೋಕ್ಕಿಂತ ಮುಂಚೆ ಈ ಕೆಚ್ಚಲಲ್ಲಿ ಗಂಟ್ಲು ಎಲ್ಲೂ ಇರಬಾರ್ದು ನೋಡಿ. ಒಳಗಡೆ ಕೆಲವೊಂದು ಹಸುಗಳಿಗೆ ಹೆಬ್ಬಾವು ಆಗ್ಬಿಟ್ಟು, ಕೆಚ್ಚಲು ಬಾವು ಆಗ್ಬಿಟ್ಟು ಹಸುಗಳಿಗೆ ಗಂಟಿರುತ್ತೆ. ಈ ಇದ್ದೈತೆ ನೋಡಿ, ಇದ್ರ ಒಳಗಡೆ ಗಂಟಿರುತ್ತೆ. ಹಿಂಗೆ ಮುಟ್ಟಿ ನೋಡಿ, ಗಂಟೆಲ್ಲೂ ಇರಬಾರ್ದು. ಮತ್ತು ಇಲ್ಲೆಲ್ಲ ಮುಟ್ಟಿ ನೋಡಿ, ಗಂಟೆಲ್ಲೂ ಇರಬಾರ್ದು. ನರದ್ದು ಈ ಕಡೆದು ನರ ನೋಡ್ಕೊಳ್ಳಿ. ಆ ಕಡೆ ಒಂದು ನರ ಇರುತ್ತೆ, ಈ ಕಡೆ ಒಂದು ನರ ಇರುತ್ತೆ. 2 ಕಡೆನೂ ನರ ನೀವು ಫಸ್ಟಿಗೆ ಚೆಕ್ ಮಾಡಿಕೊಡಿ. ಅವ್ರು ಹೇಳ್ತಾರೆ, ಕೊಡೋ ಕಸ್ಟಮರ್ಗಳು ನಿಮಗೆ ಹೇಳ್ತಾರೆ, ಸರ್ 10 ಲೀಟ್ರ್ ಮೇಲ್ಗಡೆ ಕೊಡುತ್ತೆ, 11 ಲೀಟ್ರ್ ಕರೆದಿದ್ದೀವಿ, 12 ಲೀಟ್ರ್ ಕರೆದಿದ್ದೀವಿ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ನೀವು ಚೆಕ್ ಮಾಡ್ಕೋಬೇಕು. ಈ ನರಗಳೇ ಮೇನು. ನರಗಳು ದಪ್ಪ ಇದ್ದರೆ ಹಾಲು ಕೊಡೋಕ್ಕೆ ಇದು ಮುಖ್ಯವಾಗಿ. ಮತ್ತು ಈ ತೊಟ್ಲುಗಳು ನೋಡಿ, 4 ಒಂದೇ ಲೆವೆಲ್ ಇರಬೇಕು. ಇನ್ನೊಂದು ಇದರಲ್ಲಿ ನೋಡ್ಕೊಳ್ಳಿ, ಹೆಬ್ಬಾವಾಗಿದ್ದರೆ ಗಂಟಾಗಿರುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಮೇನು. ಮತ್ತು ನಡೆಯೋದು ಹಿಂದ್ಗಡೆಯಿಂದ ನಡೆಯೋದು ನೋಡ್ಕೊಳ್ಳಿ. ಕೆಲವೊಂದು ಹಸುಗಳು ನಡೆಯೋ ಸ್ಟೈಲು ಅಡ್ಡಡ್ಡ ಕಾಲು ಹಾಕತ್ತೆ, ಹಿಂಗೆ ವಾರಡಿ ನಡೆಯುತ್ತೆ. ಈ ಕಡೆ ಒಂದು ಕಾಲು, ಈ ಕಡೆ ಒಂದು ಕಾಲು ಹಾಕೊಂಡು ನಡೆಯುತ್ತೆ. ಆ ಥರ ನಡೆಯೋದಿದ್ದರೆ ತಗೋಬೇಡಿ. ಮತ್ತು ಹಸು ಮೇನ್ ಮುಖ್ಯವಾಗಿ ಕೆಲವೊಂದು ಹಸುಗಳು ಹೊಟ್ಟೆ ಚಿಕ್ಕದಾಗಿರುತ್ತೆ, ಬಾಡಿನೂ ಚಿಕ್ಕದಾಗಿರುತ್ತೆ. 10 ಲೀಟ್ರ್ ಕೊಡ್ತವೆ ಸರ್ ಈ ಹಸು ಅಂತ ಹೇಳ್ತಾರೆ.
ಆ ಥರ ಯಾವುದು ಕೊಡಲ್ಲ. ಬಾಡಿ ಎಷ್ಟಿರುತ್ತೆ ಅಷ್ಟು ಕೊಡೋಕ್ಕೆ ಕೆಪಾಸಿಟಿ ಇರುತ್ತೆ ಹಸುಗೆ. ಈಗ ನಾನು ತೊಗೊಂಡು ಬಂದಿರೋ ಹಸು ಬೆಳಗ್ಗೆ ಒಂದು 15 ಲೀಟ್ರ್ ಕರಿತೀನಿ, ಸಾಯಂಕಾಲ ಒಂದು 14 ಲೀಟ್ರ್ ಕರಿತೀನಿ. ಇದಕ್ಕೆ ಹಿಂಡಿ ಬೂಸ ನಾನು ಬೆಳಗ್ಗೆ ಹಿಂಡಿ 1.5 kg ಕೊಡ್ತೀನಿ, ಸಾಯಂಕಾಲ 1.5 kg ಕೊಡ್ತೀನಿ. ನಾನು ಅಕಸ್ಮಾತ್ ಇದಕ್ಕೆ ಹಿಂಡಿ 2 kgಯಿಂದ 2.5 kg ಹಿಂಡಿ 1.5 kg ಬೂನ್ಸ ಕೊಟ್ಟರೆ ನನಗೆ ಇನ್ನೂ ಜಾಸ್ತಿ ಹಾಲಾಗುತ್ತೆ, 1-2 ಲೀಟ್ರ್ ಡೆವಲಪ್ ಆಗುತ್ತೆ. ಈಗ ಕರು ಹಾಕಿರೋದಲ್ವ, ನಾನು ಈಗ ಟ್ರೈನಿಂಗ್ ತಗೋತಾ ಇರೋದು, ಅದರಿಂದ ಒಂದು ಸ್ವಲ್ಪ ನೋಡ್ತಾ ಇದ್ದೀನಿ. ಆದಷ್ಟು ಬೇಗ ಇದಕ್ಕೆ ಮಾಡ್ತೀನಿ, ಒಂದು 17-18 ಲೀಟ್ರ್ ಕೊಡೋದು ಕೆಪಾಸಿಟಿ ತೊಗೊಂಡು ಬರ್ತೀನಿ, ಸರಿನಾ. ಈ ಹಸುಗಳಲ್ಲಿ ನೋಡಬೇಕಾಗಿರೋದು ಅಂಶಗಳೇ ಇದು. ಮುಖ್ಯವಾಗಿ ಕೆಚ್ಚಲು ನೋಡಬೇಕು, ಇನ್ನೊಂದು ನರಗಳು ನೋಡಬೇಕು, ಇನ್ನೊಂದು ಕೆಚ್ಚಲದಲ್ಲಿ ಗಂಟು ಇರಬಾರ್ದು, ಆ ಥರ ನೋಡಬೇಕು ಹಸುನ ನೀವು ತಗೋಬೇಕಾಗಿದ್ದರೆ. ನಂದು ಇದೇ ಫಸ್ಟ್ನೇ ಹಸು, ಇದರಲ್ಲೇ ನಾನು ಸಕ್ಸಸ್ ಆಗಿದ್ದೀನಿ. ಒಂದೇ ಹಸುದಲ್ಲಿ ನನಗೆ ಪ್ರಾಫಿಟ್ ಕಾಣಿಸ್ತೈತೆ. ಒಂದೇ ಹಸುದಲ್ಲಿ ನನಗೆ ಮ್ಯಾಕ್ಸಿಮಮ್ ಒಂದು 10,000 ಉಳಿತೈತೆ. ನನಗೆ ಒಂದೇ ಹಸುದಲ್ಲಿ 10,000 ರೂಪಾಯಿ ಉಳಿತೈತೆ. ನಾನು ಏನು ಹೇಳ್ತೀನಿ ನಿಜ ಹೇಳ್ತೀನಿ, ಸುಳ್ಳು ಹೇಳಲ್ಲ. ಬೇಕಾದರೆ ನೀವೇ ಲೆಕ್ಕಾಚಾರ ಮಾಡಿ ನೋಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಹಸು ಅದೇ ಫಸ್ಟ್ನೇ ಹಸು ನಾನು ತಗೊಂಡಿರೋದು. ಅದರಲ್ಲೇ ನಾನು ಸಕ್ಸಸ್ ಆಗಿದ್ದೀರಿ 100%. ಯಾವುದೇ ಕಾರಣಕ್ಕೂ ನಾನು ಬೇರೆ ಯೂಟ್ಯೂಬರ್ಸ್ ಥರ ಬೇರೆ ಇವ್ರ ಥರ ಇದು ಮಾಡಲ್ಲ, ನಿಜಾನೇ ಹೇಳ್ತೀನಿ. ಮತ್ತು 100% ಹಸು ಫಾರ್ಮಲ್ಲಿ ಸಕ್ಸಸ್ ಐತೆ, ಯಾವುದೇ ಕಾರಣಕ್ಕೂ ಸಕ್ಸಸ್ ಇಲ್ಲ ಅಂತ ಇಲ್ಲ. ನೀವು ಈಗ 10 ಲೀಟ್ರದ್ದು ಹಸು, 10 ಲೀಟ್ರ್ ಮೇಲ್ಗಡೆದು ಹಸು ತೊಗೊಂಡು ಬಂದರೆ ನೀವು ಸೈಲೇಜನ್ನು ಬೇಕಾದರೆ ತಗೊಂಡು ಸಾಕ್ಬೋದು. ಹಿಂಡಿ ಬೂಸ ಅಂತೂ ಯಾವುದೇ ಕಾರಣಕ್ಕೂ ನೀವು ತೊಗೊಳ್ಳೇಬೇಕು. ಮತ್ತು ಸೈಲೇಜ್ನು ತಗೊಂಡು ಸಾಕ್ತೀನಿ ಅಂದ್ರೂ ನಿಮಗೆ ಮೇಂಟೆನೆನ್ಸ್ ಆಗುತ್ತೆ. ಈಗ ನಾನು ಸೈಲೇಜ್ ತಗೊಂಡೇ ಸಾಕ್ತಾ ಇರೋದು, ಆಯ್ತೈತೆ ನನಗೆ ಒಂದು ಆ ಹಸುದಲ್ಲಿ ನಿಮಗೆ ತೋರಿಸ್ದೆ ನೋಡಿ. ಆ ಹಸುದಲ್ಲಿ 10,000 ಪಕ್ಕ ಉಳಿತೈತೆ, ರೌಂಡ್ ಪಕ್ಕ 10,000 ರೂಪಾಯಿ ಉಳಿತೈತೆ. ಆ ಥರ ನಾನು ಸೈಲೇಜಿಗೆ ತಗೊಳ್ಳಲ್ಲ ಅಂದ್ರೂ ಆ ಹಸುದಲ್ಲಿ ನನಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 15,000 ರೂಪಾಯಿ ಆದರೂ ಉಳಿಯುತ್ತೆ ನನಗೆ ಆ ಹಸುಗೆ. ಮತ್ತು ಒಂದು ಹಸುಗೆ 110 ಬೇಕು ಸೈಲೇಜು, 110 ಪಕ್ಕ ಬೇಕು ಹಸುಗೆ ಒಂದು ಸೈಲೇಜು. ಅದಕ್ಕೆ ನೀವು ಹಸುದಲ್ಲಿ ನೋಡಬೇಕಾಗಿರೋದು ಮುಖ್ಯ ಅಂಶ, ಹಸು ಫಾರ್ಮ್ ಮಾಡ್ತೀನಿ ಅಂದರೆ ನೀವು ಮೇನ್ ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಅಂಶ ಏನಂದರೆ 10 ಲೀಟ್ರ್ ಮೇಲ್ಗಡೆ ಇರಬೇಕು ಹಸುಗಳು, 10 ಲೀಟ್ರ್ಗಿಂತ ಕಮ್ಮಿ ಇರಬಾರ್ದು. ಬೇಕಾದರೆ ನೀವು ಕ್ಯಾಲ್ಸಿಯಲ್ಲಿ ಚೆಕ್ ಮಾಡಿ ನೋಡಿಕೊಂಡು ಹಸು ಫಾರ್ಮ್ನ ಮಾಡಿ ಫಸ್ಟು, ಸರಿನಾ. ಇನ್ನೊಂದು ಹಸು ಫಾರ್ಮ್ ನೀವು ಮಾಡೋಕ್ಕಿಂತ ಮುಂಚೆ ಹಸು ತಗೋಬೇಕಂದ್ರೆ ನೀವು ಹಾಲ್ದು ತೊಟ್ಲುಗಳು ನೋಡಬೇಕು, ಒಂದೇ ಲೆವೆಲ್ ಇರಬೇಕು. ಒಂದು ಚಿಕ್ಕದಾಗ್ಬಿಟ್ಟಿರುತ್ತೆ, ಒಂದು ದೊಡ್ಡದಾಗ್ಬಿಟ್ಟಿರುತ್ತೆ. ಆ ಥರ ಆಗಿದ್ದರೆ ಕೆಚ್ಚಲು ಬಾವು ಆಗೈತೆ, ಹೆಬ್ಬಾವು ಆಗೈತೆ ಅಂತ ಇದು. ಮತ್ತು ಇದರಲ್ಲಿ ಕೆಚ್ಚಲದಲ್ಲಿ ಗಂಟೇನಾದರೂ ಸಿಗ್ಬಿಟ್ರೆ ಅದರಲ್ಲಿ ಹೆಬ್ಬಾವು ಆಗೈತೆ ಅಂತ. ಮತ್ತು ಅದರದ್ದು ಮೇನ್ ನರಗಳು ನೋಡಿ, 10 ಲೀಟ್ರಿಗೆ ಕೊಡಬೇಕು ಹಸು ಅಂದರೆ ನರ ಅದ್ರದ್ದು ದಪ್ಪ ಇರುತ್ತೆ, ಸಣ್ಣ ನರ ಇರಲ್ಲ, ದಪ್ಪ ನರ ಇರುತ್ತೆ. ಅದು 10 ಲೀಟ್ರ್ ಕೊಡಬೇಕು. ಆ ಥರ ನೋಡಬೇಕು ನೀವು ಹಸುಗಳನ್ನ ಕ್ಲೀನಾಗಿ ನೋಡ್ಬಿಟ್ಟು ತೊಗೊಳ್ಳಿ. ಮತ್ತು ಹಸುನ ತೊಗೊಂಡ್ರೆ ನೀವು ಆದಷ್ಟು 2ನೇ ಸೋಲು 3ನೇ ಸೋಲು ತೊಗೊಳ್ಳಿ. 1ನೇ ಸೋಲು ಒಂದು ಸ್ವಲ್ಪ ಹಾಲು ಕಮ್ಮಿನೇ, 2ನೇ ಸೋಲು 3ನೇ ಸೋಲ್ದು ಹಸು ತೊಗೊಳ್ಳಿ, ನಿಮ್ಗೆ 100% ಸಕ್ಸಸ್ ಸಿಗುತ್ತೆ. ಅದಕ್ಕೆ ಎಲ್ಲರೂ ಹಸು ಫಾರ್ಮ್ನ ರೈತರ ಮಕ್ಕಳು ಯಾರು ಕನಸು ಇಟ್ಕೊಂಡಿದ್ದೀರಾ ಹಸು ಫಾರ್ಮ್ ಮಾಡಬೇಕು ಅಂತ, ಅವ್ರಿಗೆ 100% ಸಕ್ಸಸ್ ಐತೆ. ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ಕೆಲವೊಬ್ಬರು ಸುಳ್ಳು ಹೇಳ್ತಾರೆ, ಯಾಕಂದರೆ ಅವರು ಹಸು ಫಾರ್ಮ್ ಮಾಡಬಾರ್ದು, ಅವರು ಸಕ್ಸಸ್ ಆಗಬಾರ್ದು, ಅವರು ದುಡ್ಡು ಸಂಪಾದನೆ ಮಾಡ್ಕೊಳ್ತಾರೆ ಅಂತ ಹೊಟ್ಟೆ ಕಿಚ್ಚೈತೆ ಇರುತ್ತೆ. ಆ ಥರ ನನಗೇನೂ ಇಲ್ಲ. ಎಲ್ಲ ರೈತರ ಮಕ್ಕಳು ಬೆಳಿಬೇಕು ಅನ್ನೋಕ್ಕೋಸ್ಕರನೇ ಈ ವಿಡಿಯೋಗಳನ್ನ ನಾನು ಮಾಡ್ತಾ ಇರೋದು. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಹೇಳಲ್ಲ, ಇರೋದನ್ನ ನಿಜ ಹೇಳ್ತಾಯಿದ್ದೀನಿ. ಆ ಹಸು ನನಗೆ 14 ಲೀಟ್ರ್ ಕೊಡ್ತೈತೆ. ಬೇಕಾದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ನಮ್ಮ ಕಡೆ 33.76 ಸರಿನಾ, ಲೆಕ್ಕ ಹಾಕ್ಕೊಳ್ಳಿ. ಹಿಂಡಿ ನನಗೆ ಒಂದು ಹಸುಗೆ 2 ಚೀಲ ಹೋಗುತ್ತೆ, 15 ದಿನಕ್ಕೆ 1 ಚೀಲ ಬೇಕು, 1 ತಿಂಗಳಿಗೆ 2 ಚೀಲ ಬೇಕು. ಬೂನ್ಸ ಅಂತೂ ನಾನು ಹಾಕಲ್ಲ, ಈಗ ರೀಸೆಂಟ್ಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದು ಬೂನ್ಸ ಒಂದು ಮೂಟೆ 900 ರೂಪಾಯಿ ಬರುತ್ತೆ. ನಮ್ಮ ಕಡೆ ಹಿಂಡಿ 1300 ರೂಪಾಯಿ, ಸರಿನಾ. ನೀವೇ ಲೆಕ್ಕಾಚಾರ ಮಾಡಿ ನೋಡ್ಕೊಳ್ಳಿ, ನನ್ನದು ಹಸುದಲ್ಲಿ ಎಷ್ಟು ನನಗೆ ಪ್ರಾಫಿಟ್ ಸಿಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ನಾನು ಎಲ್ಲ ವೀಡಿಯೋಗಳನ್ನ ನಿಜಾನೇ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ರೈತರ ಮಕ್ಕಳು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು, ಅದು ದೇವ್ರ ಮೆಚ್ಚಲ್ಲ. ಅದಕ್ಕೋಸ್ಕರ ನೀವೇ ನೋಡ್ಕೊಂಡು ಮಾಡಿ. ಮತ್ತು ನನಗೆ ಆದಷ್ಟು ಈ ವಿಡಿಯೋಗಳಲ್ಲಿ ನನ್ನ ವೀಡಿಯೋಸ್ಗಳಲ್ಲಿ ನಿಮಗೆ ನಿಜ ಹೇಳ್ತೀನಿ, ಹಸು ಫಾರ್ಮ್ ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋ ಹೇಗಿತ್ತು ಎಲ್ಲರೂ ಸಪೋರ್ಟ್ ಮಾಡಿ. ರೈತರ ಮಕ್ಕಳು ಬೆಳಿಬೇಕು. ಜೈ ಹಿಂದ್.